ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕೃತಿಕಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ 2 ದಿನದ್ದಾಗಿರುತ್ತೆ. ಎರಡು ದಿನದ್ದು ಕಂಟಿನ್ಯೂಷನ್ ವ್ಲಾಗು. ದೋಸೆಗೆ ಅಕ್ಕಿ ನೆನೆಸಿಟ್ಕೊಳ್ತಾ ಇದ್ದೀನಿ. ದೋಸೆಗೆ ಇಡ್ಲಿಗೆ ಸಪ್ರೇಟ್ ಏನು ನೆನೆಸಲ್ಲ ನಾನು. ಒಂದೇ ಸರಿ ಎರಡಕ್ಕೂ ಆಗೋ ಥರ ನೆನೆಸೋದು. ಇದರಲ್ಲೇ ನಾನು ದೋಸೆ ಒಂದಿನ ಮತ್ತು ಇಡ್ಲಿ ಒಂದಿನ, ಉತ್ತಪ್ಪಮ್ಮು, ಪಡ್ಡು ಈ ಥರ ಮಾಡ್ಕೊತೀನಿ. ಒಂದು ವಾರದಲ್ಲಿ 3 ಟೈಮ್ಗೆ ಸರಿ ಹೋಗುತ್ತೆ ಇಷ್ಟು ಅಳತೆ ನನಗೆ. ಇಲ್ಲಿ ಅಕ್ಕಿ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲನೂ ನೀಟಾಗಿ ತೊಳೆದು ಒಂದು 2-3 ಸರಿ ತೊಳೆದು ನೀರು ಹಾಕಿಟ್ಟಿದ್ದೀನಿ. ಈಗ ಮಧ್ಯಾಹ್ನಕ್ಕೆ ಮಶ್ರೂಮ್ ಕರಿ ಮತ್ತು ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಬೌಲಿಗೆ ಒಂದು 7-8 ಗೋಡಂಬಿ ಹಾಕಿ ನೀರು ಹಾಕಿ ನೆನೆಸಿಟ್ಕೊಳ್ತಾ ಇದ್ದೀನಿ. ಯಾಕಂದರೆ ಗೋಡಂಬಿ ನೆನೆಸಿದ್ರೆ ಪೇಸ್ಟ್ ಚೆನ್ನಾಗಾಗುತ್ತೆ. ಹಾಗಾಗಿ ಇವಾಗ ಮಶ್ರೂಮ್ನ ತೊಳ್ಕೊಳ್ಳೋದು. ಮಶ್ರೂಮ್ ಮೇಲೆ ತುಂಬಾ ಮಣ್ಣಿರುತ್ತಲ್ವ, ಅದಕ್ಕೋಸ್ಕರನೇ ನೀಟಾಗಿ ತೊಳ್ಕೊಬೇಕು ಫಸ್ಟು. ಇದು 3 ಡೇಸ್ ಆಯಿತು, ಸ್ವಲ್ಪ ಕಲರ್ ಚೇಂಜ್ ಆಗೋ ಥರ ಇತ್ತು. ಅದಕ್ಕೋಸ್ಕರ ಬೇಗ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಧ್ಯಾಹ್ನಕ್ಕೆ ಲಂಚಿಗೆ ಮಾಡ್ತಾಯಿದ್ದೀನಿ. ಇಲ್ಲಾಂದಿದ್ರೆ ಬ್ರೇಕ್ಫಾಸ್ಟಿಗೆ ಏನಾದರೂ ಮಾಡ್ತಾಯಿದ್ದೆ ಮಕ್ಕಳಿಗೆ. ಇಲ್ಲಿ ಮಧ್ಯಾಹ್ನ ನಾನು ಮಾಡ್ತಾಯಿರೋದು. ಇವಾಗ ಒಂದು ಬೌಲ್ಗೆ ನೀರು ತುಂಬಿಸ್ಕೊಂಡು ಅದಕ್ಕೆ ಮಶ್ರೂಮ್ ಎಲ್ಲ ಹಾಕಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟರೆ ಅದು ಫುಲ್ಲು ನೆನೆಯುತ್ತೆ. ಆವಾಗ ಅದ್ರ ಮೇಲಿರೋ ಮಣ್ಣೆಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ. ಇವಾಗ ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಇವಾಗ ಒಂದು ಮಿಕ್ಸಿ ಜಾರ್ಗೆ ನೆನೆಸಿಟ್ಕೊಂಡಿರೋ ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಖಾರಕ್ಕೆ ಆಗುವಷ್ಟು ಇಲ್ಲೇ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೇಕು. ಕರಿಗೆ ಇಲ್ಲೇ ಹಾಕ್ಕೊಳ್ತಾ ಇರೋದು. ನಾನಿಲ್ಲಿ ಒಂದು 5-6 ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ. 1 ಇಂಚು ಆಗೋಷ್ಟು ಶುಂಠಿ ಚೆನ್ನಾಗಿ ಮೇಲೆ ಸಿಪ್ಪೆ ತೆಗೆದು ಸೇರಿಸ್ಕೊಂಡಿದ್ದೀನಿ. ಬೆಳ್ಳುಳ್ಳಿ 1, ಅದನ್ನು ಸಿಪ್ಪೆ ತೆಗೆದಿರೋ ಹಂಗೆ ಸೇರಿಸ್ಕೊಳ್ಳೋದು. ಸಾಸಿವೆ ಒಂದು ಸ್ಪೂನ್ ಆಗೋಷ್ಟು. ಇಲ್ಲಿ ಮೇಯ್ನ್ ಸಾಸಿವೆನೇ ಟೇಸ್ಟ್ ಕೊಡೋದು. ಮತ್ತು 1 ಸ್ಪೂನ್ ಆಗೋಷ್ಟು ಜೀರಿಗೆ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಒಂದು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಸಾಸಿವೆ ಸಿಡಿತಾ ಇದೆ. ಇವಾಗ ಜೀರಿಗೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ನನ್ನ ಮಗಳು ಇಬ್ಬರು ಸೇರಿಕೊಂಡು ಮಾಡ್ತಾಯಿರೋದು. ಅವಳಿಗೆ ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಜಾಸ್ತಿ. ಅದಕ್ಕೋಸ್ಕರ ನಾನು ಹೆಲ್ಪ್ ಮಾಡ್ತೀನಮ್ಮ ಅಂದ್ಲು. ಅದಕ್ಕೋಸ್ಕರ ನಾನು ಪಕ್ಕದಲ್ಲಿದ್ದೀನಿ. ಅವಳು ಮಾಡ್ತಾಯಿದ್ದಾಳೆ. ನಾನು ಹೇಳ್ತಾ ಇದ್ದೀನಿ ಯಾವುದಾದ್ಮೇಲೆ ಯಾವುದು ಅಂತ. ಇವಾಗ ಜೀರಿಗೆ ಆದಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಸೇರಿಸ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿದ್ದಾದಮೇಲೆ ಟೊಮೊಟೊ, ಗ್ರೇವಿಗೆ ಮೇಯ್ನು ಟೊಮೊಟೊನು ಮತ್ತು ಈರುಳ್ಳಿನೇ ಅಷ್ಟೇನೆ, ಬೇರೆ ಏನು ಇಂಗ್ರೀಡಿಯೆಂಟ್ಸ್ ಹಾಕಲ್ವಲ್ಲ ರುಬ್ಬಿರೋ ಪೇಸ್ಟ್ ಜೊತೆಗೆ. ಅದಕ್ಕೋಸ್ಕರ ಟೊಮೊಟೊನು ಈರುಳ್ಳಿ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಬೇಕು. ಇವಾಗ ಟೊಮೊಟೊನು ಚೆನ್ನಾಗಿ ಫ್ರೈ ಆಗಿದೆ. ಇದು ಟೊಮೊಟೊ ನಾನು ಚಾಪರ್ ಬರುತ್ತಲ್ವ, ಅದರಲ್ಲಿ ಚಾಪ್ ಮಾಡ್ಕೊಂಡಿರೋದು. ತುಂಬ ಹೊತ್ತೇನು ಇಡ್ಸಲ್ಲ ಬೇಯೋದಕ್ಕೆ. ಈರುಳ್ಳಿ ಕೂಡ ದಪ್ಪ ಹೆಚ್ಕೋಬಾರ್ದು, ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ಅದು ಕೂಡ ಚೆನ್ನಾಗಿ ಗ್ರೇವಿ ಕರಿಯಲ್ಲಿ ಗೊಜ್ಜು ಥರ ಆಗುತ್ತಲ್ವ, ಆವಾಗ ತಿಕ್ನೆಸ್ ಚೆನ್ನಾಗಿರುತ್ತೆ ಕರಿಗೆ. ಅದಕ್ಕೋಸ್ಕರನೇ ಇಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ಇವಾಗ ಚೆನ್ನಾಗಿ ಫ್ರೈ ಆಗ್ಬಿಟ್ಟು ಎಣ್ಣೆ ಬಿಟ್ಕೊಂಡಿದ್ದೆ, ನೋಡ್ತಾ ಇರ್ಬೋದು. ಇವಾಗ ರುಬ್ಬಿಟ್ಕೊಂಡಿರೋಂಥ ಪೇಸ್ಟ್ನ ಸೇರಿಸ್ಕೊಳ್ಳೋದು. ಆಗಲೇ ಗೋಡಂಬಿ, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಜೀರಿಗೆ ಮತ್ತು ಸಾಸಿವೆ ಎಲ್ಲ ಹಾಕಿ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಸೇರಿಸ್ಕೊಳ್ಳೋದು. ನೀಟಾಗಿ ಮಿಕ್ಸಿ ಜಾರಲ್ಲಿರೋ ಮಸಾಲೆ ಎಲ್ಲ ನೀಟಾಗಿ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲ ಹಸಿದೆ ಅಲ್ವ ರುಬ್ಬಿರೋದು, ಹಾಗಾಗಿ ಚೆನ್ನಾಗಿ ಒಂದ್ಸಲ ಒಳ್ಳೆ ಮಿಕ್ಸ್ ಕೊಟ್ಟು ಅದನ್ನು ಒಂದ್ಸಲ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು. ಈ ರೀತಿಯಾಗಿ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಸಾಕಾಗುತ್ತೆ ಖಾರಕ್ಕೆ. ಬೇಕು ಅಂದರೆ ಇನ್ನೂ ಸ್ವಲ್ಪ ಖಾರ ಬೇಕು ಅಂತಂದರೆ ಖಾರದ ಪುಡಿ ಹಾಕ್ಕೋಬೋದು. ನಮಗಿಲ್ಲೂ ಖಾರ ಇನ್ನೂ ಬೇಕು ಅನಿಸ್ತು, ಹಂಗಾಗಿ ನಾವು ಇನ್ನೂ ಖಾರದ ಪುಡಿ ಸೇರಿಸ್ಕೊತೀವಿ ನೆಕ್ಸ್ಟು ಮುಂದೆ.
ಇದು ಇನ್ನೂ ಸ್ವಲ್ಪ ಫ್ರೈ ಆಗಬೇಕು. ನೋಡ್ತಾ ಇರ್ಬೋದು, ಇಲ್ಲಿ ಗೊತ್ತಾಗುತ್ತೆ ಆಯಿಲ್ ಬಿಟ್ಕೊಂಡು ಬರಬೇಕು. ವೆಯ್ಟ್ ಮಾಡ್ತಾ ಇದ್ದೀವಿ ನಾವಿಲ್ಲಿ. ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಇವಾಗ ಮಿಕ್ಸಿ ಜಾರಲ್ಲಿರೋ ನೀರು ಹಾಕ್ಕೊಳ್ಳೋದು. ನೀರು ಅವಶ್ಯಕತೆ ಇರಲ್ಲ, ನಮಗೆ ಇಲ್ಲಿ ಸ್ವಲ್ಪ ಕರಿ ಅಲ್ವಾ ಮಾಡ್ತಾ ಇರೋದು, ಸ್ವಲ್ಪ ಜಾಸ್ತಿ ಬೇಕು ಅನಿಸುತ್ತೆ. ಅದಕ್ಕೋಸ್ಕರ ಮಿಕ್ಸಿ ಜಾರಲ್ಲಿ ಮಸಾಲೆ ಇರುತ್ತಲ್ವ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋದು. ಇಲ್ಲ ಅಂತಂದರೆ ಮಶ್ರೂಮ್ ಹಾಕಿದವಾಗ ಅದರಲ್ಲಿರೋ ನೀರು ಮಶ್ರೂಮ್ ಹಾಕಿದವಾಗ ಅದರಲ್ಲೇ ನೀರು ಬಿಟ್ಕೊಳ್ಳುತ್ತೆ, ಅದೇ ಸಾಕಾಗುತ್ತೆ ಈ ಕರಿಗೆ. ನಾವು ಸ್ವಲ್ಪ ಗ್ರೇವಿ ಥರ ಬೇಕು ಅಂತ ಹೇಳ್ಬಿಟ್ಟು ನೀರು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದು. ಇವಾಗ ಅದು ಕುದೀತಾ ಇರಬೇಕಾದ್ರೆ ಸ್ವಲ್ಪ ಅರಿಶಿನ ಪುಡಿ, ಖಾರಕ್ಕೆ ಖಾರದ ಪುಡಿ ಹಾಕ್ಕೋಬೇಕು ಅನಿಸುತ್ತು, ಅದಕ್ಕೋಸ್ಕರ ಖಾರದ ಪುಡಿ ಸೇರಿಸ್ಕೊಂಡಿದ್ದೀವಿ ಇಲ್ಲಿ. ನೀವು ಬೇಕಿದ್ದರೆ ಹಸಿಮೆಣ್ಸಿಕಾಯಿ ಕೂಡ ಜಾಸ್ತಿ ಹಾಕ್ಕೋಬೋದು. ನಾವು ಸ್ವಲ್ಪನೇ ಇಲ್ಲಿ ಖಾರದ ಪುಡಿ ಹಾಕಿರೋದು. ಹಸಿಮೆಣ್ಸಿಕಾಯಿ ಖಾರ ಇದ್ದಿಲ್ಲೇನೋ, ಅದಕ್ಕೋಸ್ಕರ ಖಾರ ಸ್ವಲ್ಪ ಕಮ್ಮಿ ಆಯಿತು. ನಾವು ಖಾರದ ಪುಡಿ ಸೇರಿಸ್ಕೊಂಡಿದ್ದೀವಿ. ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಇದನ್ನು ಕೂಡ ಮಸಾಲೆ ಎಲ್ಲ ನೀರು ಹಾಕಿದ ಮೇಲೆ ಈ ಗೋಡಂಬಿ ಹಾಕಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಕೈ ಬಿಡ್ದಿರ ಚೆನ್ನಾಗಿ ತಿರುಗಿಸ್ಕೋಬೇಕು ಸೆಂಟ್ರಲ್ಲಿ. ಇವಾಗ ಇದನ್ನು ಒಂದು ಸ್ಟೇಜ್ಗೆ ಬಂದಿದೆ, ನೋಡ್ತಾ ಇರ್ಬೋದು. ಇವಾಗ ತಳ ಹಿಡಿದಿರೋ ಥರ ತಿರ್ಸ್ಕೋಬೇಕು, ಕೆಳಗಡೆ ಸೌಟ್ ಹಾಕಿ. ಇದಿಷ್ಟು ಆಗೋಷ್ಟರಲ್ಲಿ ನಾನು ಪಕ್ಕದಲ್ಲಿ ನೆನೆಸಿಟ್ಟಿದ್ನಲ್ಲ ಉಪ್ಪು ನೀರು ಎಲ್ಲ ಹಾಕಿ ಮಶ್ರೂಮು, ಅದನ್ನು ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಇವಾಗ ಮಶ್ರೂಮ್ ಸೇರಿಸ್ಕೊಳ್ಳೋದು. ಯಾವ ಸೈಜಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು. ಮಶ್ರೂಮು ಸ್ವಲ್ಪ ದಪ್ಪಕ್ಕೆ ಕಟ್ ಮಾಡಿಕೊಂಡ್ರೆ ಸ್ವಲ್ಪ ಕರಿಯಲ್ಲಿ ಸಿಗುತ್ತೆ, ಇಲ್ಲಾಂದರೆ ಸಣ್ಣದಾಗಿ ಹೆಚ್ಕೊಂಡ್ರೆ ಅದು ಫುಲ್ಲು ಕರಿ ಸಾರಲ್ಲೇ ಫುಲ್ಲು ಮೆಲ್ಟ್ ಆಗಿಬಿಡುತ್ತೆ. ಆ ಥರ ಸ್ವಲ್ಪ ನೋಡಿಕೊಂಡು ದಪ್ಪ ಮಶ್ರೂಮ್ ಇತ್ತು ಅಂದರೆ ಒಂದು 3 ಭಾಗ 4 ಭಾಗ ಮಾಡ್ಕೋಬೋದು, ಇಲ್ಲ ಸ್ವಲ್ಪ ಸಣ್ಣದಂದರೆ 2 ಭಾಗ ಮಾಡ್ಕೋಬೋದು. ನೋಡ್ತಾ ಇರ್ಬೋದು, ಇಲ್ಲಿ ಮಶ್ರೂಮ್ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕೂಡ ತಿರುಗಿಸ್ಕೋಬೇಕು. ಮಶ್ರೂಮಲ್ಲಿ ನೀರು ಬಿಟ್ಕೊಳ್ಳುತ್ತೆ, ಅದಕ್ಕೋಸ್ಕರ ನೀರು ಜಾಸ್ತಿ ಹಾಕ್ಕೋಬಾರ್ದು ಇದಕ್ಕೆ. ಈ ಥರ ಮಸಾಲೆ ಎಲ್ಲನೂ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಅದ್ರ ಮೇಲೆ ಲಿಡ್ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೋಬೇಕು. ಅದರಲ್ಲಿರಲ್ಲ ನೀರು ಬಿಟ್ಕೊಂಡು ಒಂದು ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಅಷ್ಟರಲ್ಲಿ ನಾನಿಲ್ಲಿ ಚಪಾತಿಗೆ ಹಸಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಅದನ್ನು ಕೂಡ ಲಟ್ಸ್ಕೊತಾ ಇದ್ದೀನಿ ಚಪಾತಿನೂ. ಅದು ಆ ಕಡೆ ಒಂದು ಕಡೆ ಬೇಯೋಷ್ಟರಲ್ಲಿ ಚಪಾತಿಗೆ ಸೂಪರ್ ಕಾಂಬಿನೇಷನು ಮಶ್ರೂಮ್ ಕರಿ, ಮಶ್ರೂಮ್ ಕರಿ. ಇವಾಗ ಚಪಾತಿನೂ ರೆಡಿ ಆಯಿತು ನೋಡಿ. ಇಲ್ಲಿ ನಾನು ಸರ್ವ್ ಮಾಡಿದ್ದೀನಿ ಚಪಾತಿ ಜೊತೆಲಿ ಮಶ್ರೂಮ್ ಕರಿ, ಸೂಪರ್ ಕಾಂಬಿನೇಷನ್ನು. ಒಂದ್ಸಲ ಟ್ರೈ ಮಾಡಿ. ಇವಾಗ ತಿಂದಿದ್ದೆಲ್ಲ ಆಯಿತು. ಆಯಿಲ್ ಬಾಟಲ್ಸು ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಕಿಚನ್ಗೆ. ಇದು ಎಷ್ಟು ಜಿಡ್ಡಾಗಿತ್ತು ಅಂತಂದರೆ ನಾನು ಸ್ವಲ್ಪ ಕೇರ್ಲೆಸ್ ಮಾಡಿಬಿಟ್ಟಿದ್ದೆ. ಇವತ್ತಲ್ಲ ನಾಳೆ ಮಾಡೋಣ, ನಾಳೆ ಇದು ಮಾಡೋಣ ಆ ಥರ ತುಂಬ ದಿನ ಆಗ್ಬಿಟ್ಟಿತ್ತು. ಹಂಗೆ ಸೈಡ್ಗೆ ತಿಕ್ಬಿಟ್ಟಿದ್ದೆ. ಆಯಿಲ್ ಬೇಕು ಅಂತಂದರೆ ಆಯಿಲ್ ಪ್ಯಾಕೆಟ್ ಕಟ್ ಮಾಡಿಕೊಂಡು ಒಂದು ಬೌಲಲ್ಲಿ ಆಯಿಲ್ ಪ್ಯಾಕೆಟ್ ಇಕ್ಕಿದ್ದೆ. ಸರಿ ಅಂದ್ಬಿಟ್ಟು ಇವತ್ತು ಬೇಗ ಟೈಮ್ ಸ್ವಲ್ಪ ಸಿಕ್ತು ಅಂತ ಹೇಳ್ಬಿಟ್ಟು ವಿನಿಗರು ಸೋಡಾ ಎಲ್ಲ ಮಿಕ್ಸ್ ಮಾಡಿ ಬಿಸಿ ನೀರು ಕಾಯಿಸಿಟ್ಕೊಂಡಿದ್ದೆ. ಅದನ್ನು ಬಾಟ್ಲಿಗೆ ಸ್ವಲ್ಪ ಹೊತ್ತು ಹಾಕಿ ಸ್ವಲ್ಪ ಹೊತ್ತು ಬಿಟ್ಟರೆ ಅದು ಚೆನ್ನಾಗಿ ನೆಂದಿರುತ್ತೆ ಬಾಟ್ಲು. ಆವಾಗ ಅದ್ರ ಜಿಡ್ಡೆಲ್ಲ ಬಿಟ್ಕೊಳ್ಳುತ್ತೆ. ಒಂದ್ಸಲ ಟ್ರೈ ಮಾಡಿ ನೀವು ಬೇಕಿದ್ರೆ. ನೋಡಿ, ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಜಿಡ್ಡಾಗಿತ್ತು ಅಂತ, ನೀವು ನೋಡ್ತಾ ಇರ್ಬೋದು. ಇವಾಗ ನಾನು ಬಿಸಿ ನೀರು ಹಾಕಿ ಅದರಲ್ಲಿ ವಿನಿಗರು ಮತ್ತು ಸೋಡಾ ಕಂಪಲ್ಸರಿ ಹಾಕಿರಬೇಕು, ಇಲ್ಲಾಂತಂದರೆ ಜಿಡ್ಡು ಹೋಗೋದಿಲ್ಲ. ಅದನ್ನು ಹಾಕಿ
ಅದನ್ನು ಹಾಕಿ ಸ್ವಲ್ಪ ಹೊತ್ತು ನೆನೆಸಿ ಇಟ್ಟಿರಬೇಕು ಬಾಟ್ಲು. ಆವಾಗ ನಾವು ಒಳಗಡೆ ಉಜ್ಜೋಕ್ಕಾಗಲ್ವಲ್ಲ ಏನೂ ಹಾಕಿ, ಮೇಲೆ ಮಾತ್ರ ಉಜ್ಕೋಬೋದು ಬಾಟ್ಲಲ್ಲಿ. ಇದನ್ನು ಈ ರೀತಿ ಮಾಡಿದ್ರೆ ಏನು ಉಜ್ಜೋಷ್ಟಿರಲ್ಲ. ಸುಮ್ಮನೆ ಶೇಕ್ ಮಾಡಿಬಿಟ್ಟು ನೀರು ಇದು ಮಾಡಿದ್ರೆ ಆಯಿತು, ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಈ ರೀತಿ ತೊಳ್ಕೊಬೋದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಆದರೆ ಇದು ಸ್ವಲ್ಪ ಒಣಗೋದಕ್ಕೆ ಬಿಸಿಲಿತ್ತು ಅಂದರೆ ಚೆನ್ನಾಗಿ ಒಣಗ್ಕೊಳ್ಳುತ್ತೆ. ಬಿಸಿಲಿಲ್ಲ ಅಂತಂದರೆ ಸ್ವಲ್ಪ ಒಳಗಡೆ ಕೈ ಹಾಕಿ ಏನು ಒರ್ಸೋಕ್ಕಾಗಲ್ವಲ್ಲ, ಹಂಗಾಗಿ ಅಷ್ಟಕ್ಕೆ ಅದೇ ಡ್ರೈ ಆಗೋದಕ್ಕೆ ಬಿಟ್ಟರೆ, ಬಿಸಿಲಿತ್ತು ಅಂದರೆ ಸ್ವಲ್ಪ ಬಿಸಿಲಲ್ಲಿ ಇಟ್ಟರೆ ಬೇಗ ಒಣಗ್ಕೊಳ್ಳುತ್ತೆ. ಇವಾಗ ಬಿಸಿಲಿಲ್ಲ ಬೇರೆ ಇಲ್ಲಿ, ಒಂದಿನ ಎಲ್ಲ ಬೇಕಾಗುತ್ತೋ ಏನೋ ಗೊತ್ತಿಲ್ಲ. ಇವಾಗ ತೊಳೆದು ಇಡ್ತಾ ಇದ್ದೀನಿ ನಾನು. ನೆಕ್ಸ್ಟ್ ಇಲ್ಲಿ ಕೌಂಟರ್ ಟಾಪ್ ಕೆಳಗಡೆ ಇರುವಂಥ ಕಬೋರ್ಡ್ ಇದು. ಇದರಲ್ಲಿ ನಾನು ಗ್ರೋಸರೀಸು ಮತ್ತು ಕುಕ್ಕರ್ಸು, ಕಡಾಯಿ ಎಲ್ಲ ಇಟ್ಕೊಂಡಿದ್ದೀನಲ್ವ, ಅದು ಇದು. ಮೇಲ್ಗಡೆ ಇನ್ನೂ ಡೋರ್ಗಳೆಲ್ಲ ಒರೆಸಿಲ್ಲ, ಅದನ್ನು ನೆಕ್ಸ್ಟು ಒರೆಸ್ಕೋಬೇಕು. ಟೈಮ್ ಇಲ್ಲ ಇವಾಗ. ಒಳಗಡೆ ಏನಿದೆ ಅಲ್ವಾ ಅದನ್ನೆಲ್ಲ ಹಂಗಂಗೆ ಪಾತ್ರೆ ಎಲ್ಲ ಸರಿಸ್ಕೊಂಡು ಹಂಗೆ ಒರೆಸ್ಕೋತಾ ಇದ್ದೀನಿ. ಮತ್ತು ಗ್ರೋಸರೀಸು ಕೂಡ ಯಾವುದು ಖಾಲಿ ಆಗಿದೆ ನೋಡಿಬಿಟ್ಟು ಫಿಲ್ ಮಾಡಿಕೊಂಡು ಅದನ್ನು ಕೂಡ ಎತ್ತಿಟ್ಕೊಳ್ತಾ ಇದ್ದೀನಿ. ಮತ್ತು ಯಾವ ಕಾಳು ಏನು ಚೆನ್ನಾಗಿದೆಯಾ, ಸಿಟಿ ಏನಾನ ಆಗಿದೆಯಾ ಅಂತ ಹುಳ ಆಗಿದೆಯಾ ನೋಡಿಬಿಟ್ಟು ಚೆಕ್ ಮಾಡಿ, ಮತ್ತು ಯಾವ ರೇಷನ್ ಇದೆ, ಯಾವ ಗ್ರೋಸರಿ ಖಾಲಿಯಾಗಿದೆ ಅಂತೆಲ್ಲ ಇವಾಗ ಚೆಕ್ ಮಾಡಿ ಹಂಗೆ ಎತ್ತಿ ಜೋಡಿಸ್ಕೊಳ್ತಾ ಇರೋದು. ಇವತ್ತಿನ ವಿಡಿಯೋ ಇಷ್ಟೇ. ಇವತ್ತಿನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಿಮ್ಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಈ ವಿಡಿಯೋದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.